ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ ನಡೆಯುವಂತ ಯಾವಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಕ್ವಿಕ್ ಗ್ಲಾನ್ಸ್ ಗಳನ್ನ ಮಾಡ್ತಾ ಇರ್ತಿರ್ತೀನಿ. ಈ ಕ್ವಿಕ್ ಗ್ಲಾನ್ಸ್ ಒಳಗಡೆ ಗಣಿತಕ್ಕೆ ಸಂಬಂಧಪಟ್ಟಂತ ಇಲ್ಲಿವರೆಗೂ ಹಿಂದಿನ ಎಷ್ಟೋ ವರ್ಷದ ಕ್ವಶನ್ ಪೇಪರ್ ಒಳಗಡೆ ನಾನು ಗ್ಲಾನ್ಸ್ ಮಾಡಿದ ಪ್ರಕಾರ ಕ್ವಶನ್ ಪೇಪರ್ಗಳು ಯಾವ ತರ ಸೆಟ್ ಆಗ್ತವೆ, ಇದೇ ಪ್ಯಾಟರ್ನ್ ಗಳು ಬರ್ತಿರ್ತವೆ. ಬೇಕಾದ್ರೆ ಈ ವಿಡಿಯೋಗಳನ್ನ ನೋಡ್ಕೊಳ್ರಿ. ನಾಳೆ ಎಕ್ಸಾಮ್ಸ್ ಬಂದ್ಮೇಲೆ ನಾ ಹೇಳುವಂತ ಟಾಪಿಕ್ಗಳು ಮತ್ತು ಪ್ಯಾಟರ್ನ್ಗಳು ಬಂದಾವೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ನಿಖರವಾಗಿ ಪ್ರತಿ ವರ್ಷನೂ ಕ್ವಶನ್ ಪೇಪರ್ ಬಿಡಿಸ್ತಿರ್ತೀನಿ, ಪ್ರತಿ ವರ್ಷನೂ ಕ್ಲಾಸಸ್ನ ಹೇಳ್ತಿರ್ತೀನಿ. ನನ್ನ ಅಂದಾಜು ಪ್ರಕಾರ ಇದೇ ಮಾಡಲ್ ಒಳಗಡೆನೆ ಕ್ವಶನ್ಸ್ ಬರ್ತವೆ. ಇದನ್ನ ಬಿಟ್ರಂತ್ರ ಬೇರೆ ಯಾವುದೂ ಮಾಡಲ್ ಕ್ವಶನ್ಸ್ಗಳು ಬರೋದಿಲ್ಲ. ಯಾವ ತರ ಬರ್ತಾವೆ ಎಲ್ಲ ಟಾಪಿಕ್ ಮ್ಯಾಗ ಒಂದೊಂದು ಕ್ವಶನ್ಸ್ಗಳನ್ನ ರಾಪಿಡ್ ರಿವಿಷನ್ ಆಗಿ ಸ್ಪೀಡ್ ಆಗಿ ಒಂದ್ಸತ ನೆನಪು ಮಾಡ್ತಿರ್ತೀನಿ. ಇವು ನಿಮ್ಗೆ ಯಾವ ಟಾಪಿಕ್ಗಳು ಕನ್ಫರ್ಮ್ ಇಲ್ಲ, ಯಾವ ಟಾಪಿಕ್ಗಳು ಸ್ವಲ್ಪ ಕ್ರಿಟಿಕಲ್ ಅದಾವು, ಆ ಟಾಪಿಕ್ಗಳನ್ನ ಒಂದು ರೌಂಡ್ ನಲ್ಲಿ ನೋಡ್ಕೊತ ಬರ್ರಿ. ಫಸ್ಟ್ ನನ್ನ ಚಾನಲ್ ನೋಡ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಯಾವ ಟಾಪಿಕ್ ನ ಕ್ವಶನ್ಸ್ಗಳು ಬಂದಿದ್ದಾವೆ ನೇರವಾಗಿ ಫಸ್ಟ್ನೇ ಸಿಂಪಲ್ ಚಾಪ್ಟರ್ ಅಂತ ಹೇಳ್ಕೊತ ಹೋಗ್ತಿರ್ತೀನಿ. ಸಂಕಲನ ರಿಲೇಟೆಡ್ ಕ್ವಶನ್ಸ್ಗಳು ಬಂದೇ ಬರ್ತವೆ. ಈ ಸಂಕಲನದ ರಿಲೇಟೆಡ್ ಕ್ವಶನ್ಸ್ಗಳು ನಿಮ್ಗೆ ಯಾವ ತರ ಬಂದಿದ್ದಾವೆ, ಎಕ್ಸಾಮ್ಸ್ ನಲ್ಲಿ ಯಾವ ತರ ಸಂಕಲನ ರಿಲೇಟೆಡ್ ಬರ್ತಾವಪ್ಪ ಅಂತ ನೋಡಿದಾಗ ಒಂದು ಈ ತರ ಸರ್ ಒಂದು ನಂಬರ್ ಕೊಡ್ತಿರ್ತಾನೆ. 3 ಕ್ವಶನ್ಸ್ ಇವು ಕ್ಲಿಯರ್ ಆಗಿ ಕಾಣಿಸ್ತಾವಿಲ್ಲ ನೋಡ್ರಿ. ನಂಬರ್ ಕೊಡ್ತಿರ್ತಿರ್ತಾನೆ 3, 4, 5, 2 ಈ ತರ ಕೊಟ್ಟು ಸಂಕಲನಗಳನ್ನ ನೀವು ಸ್ಕೂಲ್ನಾಗ ಏನ್ ಕಲ್ತಿರ್ತಿರ್ತಾರೆ ಕೆಳಗಡೆ ಬರ್ಕೊಂಡು ಕೊಟ್ಟಿರ್ತಾರೆ. ಅವ್ರು ಏನ್ ಮಾಡ್ತಾನೆ ಈ ತರ ಮುಂದ ಕೊಡ್ತಿರ್ತಿರ್ತಾನೆ. ಏನಪ್ಪಾ ಅಂತಂದಾಗ 8, 6, 4, 2 ಈ ತರ ಸಂಕಲನಗಳನ್ನ ಏನ್ ಮಾಡ್ತಿರ್ತಿರ್ತಾನಪ್ಪ ಅಂದ್ರ ಆತ ಮುಂದೆ ಕೊಟ್ಟು ಕ್ವಶನ್ಸ್ ಗಳನ್ನ ಕೇಳ್ತಿರ್ತಿರ್ತಾನೆ. ಅಥವಾ ಇದ್ರ ಒಳಗಡೆನೆ ಸಂಕಲನ ರಿಲೇಟೆಡ್ ಒಳಗಡೆ ದಶಮಾಂಶ ಸಂಕಲನ ಕೇಳ್ಬೋದು, ಅಥವಾ ಪಾಯಿಂಟ್ ಕೊಟ್ಟನು ಏನ್ ಮಾಡ್ಬೋದಪ್ಪ ಅಂದ್ರೆ ಕೇಳ್ಬೋದು. ಅವಾಗ ನೀವು ಎಕ್ಸಾಮ್ದಾಗ ಹೆಂಗ್ ಬಿಡಿಸ್ಕೋಬೇಕು, ಇದನ್ನ ಸ್ಪೀಡ್ ಆಗಿ ಲಾಸ್ಟ್ನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 2 2 ಕೂಡಿಸಿದಾಗ ಎಷ್ಟಾಯ್ತು 4, ಕೊನೆಯ ಆಪ್ಷನ್ಸ್ದಾಗ 4 ಐತೋ ಇಲ್ಲೋ ಚೆಕ್ ಮಾಡ್ಕೊಂಡ್ಬಿಡು. ನೆಕ್ಸ್ಟ್ 5 4 ಕೂಡಿಸಿದಾಗ ಎಷ್ಟು ಬರ್ತದೆ 9 ಬರ್ತದೆ. 5 4 ಕೂಡಿಸಿದಾಗ ಎಷ್ಟು ಬರ್ತದೆ 9. ಲಾಸ್ಟ್ಗೆ 9 4 ಎಲ್ಲರ ಆಪ್ಷನ್ಸ್ ಐತೆ ಅಂತ ಚೆಕ್ ಮಾಡ್ಕೋಬೇಕು ನೀವು ಸ್ಪೀಡ್ ಆಗಿದ್ದನ್ನು. ಇನ್ನು ನೆಕ್ಸ್ಟ್ 6 4 ಕೂಡಿಸಿದಾಗ ಎಷ್ಟು ಬರ್ತದೆ 10 ಬರ್ತದೆ ಒಂದು ಕೈಲ. ನೆಕ್ಸ್ಟ್ 8 3 ಕೂಡಿಸಿದಾಗ 11 11 ಒಂದಿದೆ ಎಷ್ಟಪ್ಪ ಅಂದ್ರೆ 12. ಈ ತರ ಆನ್ಸರ್ನ ಏನ್ ಮಾಡ್ಕೋಪ್ಪ ಅಂದ್ರೆ ನೀವು ಬಿಡಿಸ್ಕೊತಾ ಬರ್ಬೇಕು. ಕೂಡಿಸಿದ್ರು ಒಳಗಡೆ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತದೆ, ಎಡಿಷನ್ಸ್ ನ ನೋಡ್ಕೊಳ್ರಿ. ಇನ್ನ ನೆಕ್ಸ್ಟ್ ಯಾವ್ದಪ್ಪ ಅಂತಂದಾಗ ವ್ಯವಕಲನದ ಮೇಲೆ ಕ್ವಶನ್ಸ್ ನ ಬಂದಿದ್ದಾವೆ. ಬೇಕಾದ್ರ ಹಿಂದಿನ ಕ್ವಶನ್ ಪೇಪರ್ ನ ತೆಗೆದು ನೋಡ್ರಿ. ಈ ಟಾಪಿಕ್ ಮೇಲೆ 100% ಕ್ವಶನ್ಸ್ ಬಂದಿದ್ದಾವೆ. ಇಲ್ಲಿ ಎಲ್ಲರಿಗೂ ವ್ಯವಕಲನ ಕಳೀಲಿಕ್ಕ ಅದು ಸಂಖ್ಯೆ ಯಾವ್ದಾರ ಕೊಡ್ಲಿ, ನಮ್ಗೆ ಸಂಖ್ಯೆಗಳು ಇಂಪಾರ್ಟೆಂಟ್ ಅಲ್ಲ, ಆ ಟಾಪಿಕ್ ಬರೋದೇ ಇಂಪಾರ್ಟೆಂಟ್. ಈ ಸದ್ ಉದಾಹರಣೆಗೆ ವ್ಯವಕಲನ ರಿಲೇಟೆಡ್ ಏನ್ ಬರ್ತಪ್ಪ ಅಂದ್ರೆ ಒಂದು 0 ಬಂತಪ್ಪ ಅಂದ್ರೆ ಎಷ್ಟೋ ಹುಡುಗರಿಗೆ ಕನ್ಫ್ಯೂಸ್ ಆಗ್ತಿರ್ತದೆ. 0 ಇದ್ದಾಗ ಏನ್ ಮಾಡ್ಬೇಕು, ಈ ಸದ್ ನಾವು ಒಂದು ನಂಬರ್ ಕೊಡ್ತಿರ್ತಾನೆ. ಏನಪ್ಪಾ ಅಂದ್ರ ಮೇಲೆ ಚಿಕ್ಕ ನಂಬರ್ ಕೊಡ್ತಾನೆ. ಈ ತರ ಚಿಕ್ಕ ನಂಬರ್ ಕೊಟ್ಟು ಮೇಲೆ ಇನ್ನೊಂದು ಏನಪ್ಪಾ ಅಂದಾಗ ಇಲ್ಲಿ 0ನ ಎಡಿಷನ್ ಮಾಡ್ತಾರೆ. ಮಾಡಿಕೆಶಂದ್ರೆ ಕೆಳಗಡೆ ನಂಬರ್ ಕೊಡ್ತಾನೆ 8, 5, 3, 2, 1 ಈ ತರ ಕೊಟ್ಟು ಇದನ್ನ ಸಬ್ಟ್ರಾಕ್ಷನ್ಸ್ ಮಾಡ್ರಿ. ಮೇಲೆ 0 ಇದ್ದಾಗ ಇಲ್ಲಿ ಹುಡುಗರು 8ಕ್ಕೆ 8 ಬಂದ್ಬಿಡ್ತಾರೆ. ಇದು ತಪ್ಪಾಗ್ಬಿಡ್ತದೆ. ಇದು ಮೇಲೆ 0 ಇತ್ತಪ್ಪ ಅಂದ್ರೆ ಕೆಳಗಡೆ ದೊಡ್ಡ ನಂಬರ್ ಇತ್ತಪ್ಪ ಅಂದ್ರೆ ಒಂದು ಕೈಲಾ ಕೊಡ್ಬೇಕು. ಇನ್ನು 10 ಅಂತೂ 10ರಾಗ 8 ಕಳೆದ್ರೆ 2, ಕೊನೆಗೆ 2 ಎಲ್ಲಿರ್ತೈತಿ ಅದು ಆಪ್ಷನ್ಸ್ ನೀವು ಚೆಕ್ ಮಾಡ್ಕೊತ ಹೋಗ್ಬೇಕು. ಈಗ ಆಪ್ಷನ್ಸ್ ಒಳಗಡೆ 2 ಕಡೆ 2 ಇತ್ತಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಮಾಡ್ಬೇಕು. 5 1 6 ಆಯ್ತು. ಇದು ಮ್ಯಾಗ ಸಣ್ಣ ಸಂಖ್ಯೆ ಐತಿ, ಸಣ್ಣ ಸಂಖ್ಯೆ ಇತ್ತಪ್ಪ ಅಂದ್ರೆ ಒಂದು ಕೈಲಾ ಕೊಡ್ಬೇಕು. 14 ಆಗ್ತದೆ. 14ರಾಗ 5 1 6, 14ರಾಗ 6 ತೆಗೆದಾಗ ಇಲ್ಲಿ 8 ಉಳಿತದೆ. ಲಾಸ್ಟ್ಗೆ 8 2 ಎಲ್ಲಿರ್ತದೆ ಅದು ರೈಟ್ ಆನ್ಸರ್ನ ಚೆಕ್ ಮಾಡಕ್ ಹೋಗ್ಬೇಕು. ನೀವು ಒಟ್ಟು ಮಾಡೋ ಅವಶ್ಯಕತೆ ಇರಂಗಿಲ್ಲ. ಎಲ್ಲಾದ್ರೂ ಆಪ್ಷನ್ಸ್ ಒಳಗಡೆ ABCD ಒಳಗಡೆ 8 2 ಎಲ್ಲರ ಆಪ್ಷನ್ಸ್ ಇತ್ತಪ್ಪ ಅಂದ್ರೆ ಅದನ್ನ ಟಿಕ್ ಹಾಕಿ ಹೋಗ್ಬೇಕು. ಇದನ್ನ ಒಟ್ಟು ಮಾಡೋ ಅವಶ್ಯಕತೆನೂ ಇರಂಗಿಲ್ಲ. ಈ ತರ ನೀವು ಏನಪ್ಪ ಅಂದ್ರೆ ವ್ಯವಕಲನ ಲೆಕ್ಕ ನಿಮ್ಗೆ ಬರ್ತಿರ್ತಾವೆ. ಇಲ್ಲ ಹೇಳ್ಕೊತಾ ಹೋದ್ರೆ ವಿಡಿಯೋ ಲೆಂತಿ ಆಗ್ತದೆ. ಅದಕ್ಕೋಸ್ಕರ ವ್ಯವಕಲನ ಮೇಲೆ 100% ನಾವು ಯಾವ ಮೇಲೆ ಕ್ವಶನ್ಸ್ ನ ಕೇಳ್ತಾರ ಅಂತೇಳಿ ಏನ್ ಮಾಡಿದಪ್ಪ ಅಂದ್ರೆ ಒಂದು ಪಟ್ಟಿ ಮಾಡಿದ್ದೀನಿ. ಆ ಪಟ್ಟಿ ರಿಲೇಟೆಡ್ ಇಟ್ಕೊಂಡು ಹೇಳ್ಕೊತಾ ಬರ್ತಿರ್ತಾನೆ. ಇನ್ನು ಗುಣಾಕಾರ ಲೆಕ್ಕನ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಗುಣಾಕಾರ ಲೆಕ್ಕಗಳನ್ನೇನು, ಈ ಸದ ಒಂದು ಉದಾಹರಣೆಗೆ 6 ಪುಸ್ತಕಗಳ ಬೆಲೆ 20 ಪಾಯಿಂಟ್ ಹಿಂಗೆ ಕೊಡ್ತಿರ್ತಾನೆ. 6 ಪುಸ್ತಕಗಳ ಬೆಲೆ 20.75 ಆಗಿದೆ. ಇಲ್ಲಿ ಹಿಂಗೆ ಕೊಡ್ತಾನೆ. ಸಾರಿ, ಒಂದು ಪುಸ್ತಕದ ಬೆಲೆ ಏನಪ್ಪಾ ಅಂದ್ರೆ 20 ರೂಪಾಯಿ 75 ಪೈಸೆ ಆಗಿರ್ತದೆ. 6 ಪುಸ್ತಕಗಳ ಬೆಲೆ ಏನು ಹಿಂಗೆ ಕೊಟ್ಟಾಗ ಇದನ್ನ ಏನ್ ಮಾಡಕಪ್ಪ ಅಂದ್ರೆ ಗುಣಾಕಾರ ಮಾಡಬೇಕು. ಒಂದು ಪುಸ್ತಕದ ಬೆಲೆ 20 ರೂಪಾಯಿ 75, 6 ಪುಸ್ತಕಗಳಿಗೆ ಎಷ್ಟು ಹಾಕದ ಪಾಯಿಂಟ್ ದಶಮಾಂಶ ಗುಣಾಕಾರ ಮೇಲೆನೆ ಇಲ್ಲಿ ಕ್ವಶನ್ಸ್ ನ ಕೇಳಿದಾನೆ. ಹಾಗಾಗಿ 6 ಇಲ್ಲಿ ಎಷ್ಟಪ್ಪ ಅಂದಾಗ 30, 6 7 42, 42 ಒಂದು 3 ಕೂಡಿಸಿದಾಗ 45 ಆಯ್ತು. ನೆಕ್ಸ್ಟ್ 6 0 0 ಕೈಲ 4 ಇದೆ, 4ಕ್ಕೆ 4 ಇಡಬೇಕು. 6 2 ಎಷ್ಟಪ್ಪ ಅಂದ್ರೆ 12. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಐತೆ. ನೀವು 2 ಸಂಖ್ಯೆ ಪಾಯಿಂಟ್ ಬಿಟ್ರೆ 124 ರೂಪಾಯಿ 20 ಪೈಸೆ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ.
ಇದು ಎಲ್ಲಿರ್ತೈತಿ ಅದಕ್ಕೆ ಹೋಗಿ ರೈಟ್ ಆನ್ಸರ್ನ ಹಾಕ್ಬೇಕು. ಈ ತರ ಗುಣಾಕಾರ ಬರೀ ನೇರವಾದ ಗುಣಾಕಾರಗಳು ಕೊಟ್ಟಿದ್ದಾನೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ನಾನು ಹೇಳ್ತಾ ಇರೋದು 100% ಕ್ವಶನ್ಸ್ ಆಗಿದಾವೆ. ಹಿಂಗೆ ದೊಡ್ಡ ನಂಬರ್ ಕೊಟ್ಟಿರ್ತಾನೆ 3 2 5 4 ಹಿಂಗೆ ಕೊಟ್ಟು 2 ಸಂಖ್ಯೆಯಲ್ಲಿ ಗುಣಾಕಾರ ಮಾಡ್ರಿ, ಇಂಥವು 3 ಸಂಖ್ಯೆಯಲ್ಲಿ ಗುಣಾಕಾರ ಮಾಡ್ರಿ, ಇಂಥವು ಕೊಟ್ಟಿದ್ದಾನೆ. ಇಂಥವು ಸಿಂಪಲ್ ಗುಣಾಕಾರನು ಕೂಡ ಎಕ್ಸಾಮ್ದಾಗ ಕೇಳಿದಾನೆ, ಇವನ್ನ ಪ್ರಾಕ್ಟೀಸ್ನ ಮಾಡ್ರಿ. ಹೌದಾ? ಇನ್ನು ನೆಕ್ಸ್ಟ್ ಮತ್ತ ಏನ್ ಕೊಟ್ಟಿರ್ತಾನ, ಏನ್ ಕೇಳ್ಬೋದು ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕು ನೋಡ್ರಿ. ಮತ್ತ ಏನೇನು ಎಕ್ಸಾಮ್ಸ್ ಅಲ್ಲಿ ಕೊಟ್ಟಿದ್ದಾನಪ್ಪ ಅಂತ ನೋಡ್ಕೊತ ಬಂದಾಗ ಭಾಗಾಕಾರ ರಿಲೇಟೆಡ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ, ಈ ತರ ಎಕ್ಸಾಮ್ದಾಗ ನಾವು ಯಾರಾದ್ರೂ ಕ್ವಶನ್ ಪೇಪರ್ ಬಿಡಿಸಿದ್ರಪ್ಪ ಅಂದ್ರೆ ಗೊತ್ತಿರ್ತದೆ. ಡಿವೈಡೆಡ್ ಬೈ ಏನಪ್ಪ ಅಂದ್ರೆ 16 ಇದು ಕೊಟ್ಟಿದ್ದಾನೆ ಆಲ್ರೆಡಿ. ಇಂಥ ಸಿಂಪಲ್ ಭಾಗಾಕಾರ ಹಿಂಗೆ ಕೊಟ್ಟನಪ್ಪ ಅಂದ್ರೆ 16 144 ಅಂತ ಇರ್ತೀವಿ. ಇದೊಂದು 0 ಇದೆ 0, ಹಾಗಾದ್ರೆ 90. ರೈಟ್ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ 90. ನಿಮ್ಗೆ ಈ ತರ ಮಾಡಕ್ ಬಂತು ಓಕೆ. ಇಲ್ಲಿಕಪ್ಪ ಅಂದ್ರೆ ನಿಮ್ಗೆ ಯಾವುದೋ ಒಂದು ನಂಬರ್ ಇಸದ 8 6 4 2 ಹಿಂಗೆ ಹಾಕಿಸಿದ್ರೆ ಡಿವೈಡೆಡ್ ಬೈ 2 ಕೊಟ್ಟಿದ್ನಪ್ಪ ಅಂದ್ರೆ ನೀವು ಯಾವ ತರ ಸ್ಕೂಲ್ ಮೆಥಡ್ ನಲ್ಲಿ ಈ ತರ ಹಿಂಗೆ ತರ ಕಂಸ ಹಾಕಿ 2 4 8 2 3 6 ಅಂತ ಕರಿತಿರ್ತದೆ. ಇಲ್ಲೇ ನಾನು ಈ ತರ ಅಡ್ಡು ಮಾಡಿಬಿಡ್ತೀನಿ. ಸಮಸಂಖ್ಯೆ ತಪ್ಪ ಅಂತಂದ್ರೂ ಅರ್ಧ ಮಾಡಿಬಿಡ್ಬೇಕು. 8 ಅರ್ಧ ಎಷ್ಟಪ್ಪ ಅಂದ್ರೆ 4, 6 ಅರ್ಧ 3, 4 ಅರ್ಧ 2, 2 ಅರ್ಧ 1 ಇದರ ಆನ್ಸರ್ ಆಗಿರ್ತದ. ಈ ತರ ಸ್ವಲ್ಪ ಟ್ರಿಕ್ಸ್ಗಳನ್ನ ಹೇಳ್ಕೊತಾ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವು ಅಂತೂ 100% ಕ್ವಶನ್ಸ್ಗಳನ್ನ ಕೇಳ್ತಿರ್ತಿರ್ತಾನೆ. ಇದನ್ನ ಬಿಟ್ರೆ ನೆಕ್ಸ್ಟ್ ಟಾಪಿಕ್ ಏನ್ ಕೇಳಿದಾನಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ದಶಮಾಂಶಗಳನ್ನ ಕೇಳ್ತಾನೆ. ದಶಮಾಂಶಗಳಂತರೂ ಇರ್ಲಾರ್ದಂತೂ ಕ್ವಶನ್ ಪೇಪರೇ ಇಲ್ಲ. ಮೊರಾರ್ಜಿ ದೇಸಾಯಿದು ಅಷ್ಟು ಬಾರಿ ಕ್ವಶನ್ಸ್ ಕೇಳ್ತಿರ್ತಾನೆ. ಏನಪ್ಪ ಅಂದಾಗ ಈ 0.3 ಇದು ದಶಮಾಂಶ ಇದೆ, ಇದನ್ನ ಭಿನ್ನ ರಾಶಿಯಲ್ಲಿ ಬರೀರಿ ಅಂತ ಕೊಡ್ತಾನೆ. ಏನಿಲ್ಲ 0.3 ಕೊಟ್ಟಿದ್ನಪ್ಪ ಅಂದ್ರ ಇದನ್ನ ಭಿನ್ನ ರಾಶಿಯಲ್ಲಿ ಕೊಟ್ಟಂತ ಸಂಖ್ಯೆ ಏನಿರ್ತದೆ ಅದನ್ನ ಬರಿಬೇಕು. ಕೆಳಗಡೆ ಬಿಡಿ 10 ಸ್ಥಾನಕ್ಕೆ ಪಾಯಿಂಟ್ ಐತಿ 10 ಬರಿಬೇಕು. ಇಷ್ಟು ಬರ್ದ್ರ 1 ಅಂಕಗಳು ನೇರವಾಗಿ ಸಿಗ್ತವೆ. ಇಂಥವಕ್ಕನ್ನೇ ಇದನ್ನೇ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದಾನೆ. 10 ಹಿಂಗೆ ಕೊಟ್ಟಿದ್ದಾನೆ. 10 ಅಂದಾಗ 10 ಬರ್ಕೋಬೇಕು. ಪಾಯಿಂಟ್ ನೋಡ್ರಿ ಬಿಡಿ 10 100 ಸ್ಥಾನಕ್ಕೆ ಐತಿ, ಕೆಳಗಡೆ 100 ಬರ್ಬಿಟ್ರೆ ಮುಗಿತಿದ್ದು ಕಾನ್ಸರ್. ಒಂದು ವೇಳೆ ಇದೇ ದಶಮಾಂಶಗಳನ್ನ ನಮಗ ಮುಂದುವರೆದು ಏನ್ ಕೇಳ್ತಾನಪ್ಪ ಅಂತಂದಾಗ ದಶಮಾಂಶ ಕೊಡ್ತಾನೆ, ಶೇಕಡಾಕ್ಕೆ ಬದಲಾಯಿಸಿದೆ ಅಂತ ಕೊಡ್ತಾನೆ. ಇದು ದಶಮಾಂಶ ಇದ್ದಿದ್ದು ಮೊದಲು ಭಿನ್ನ ರಾಶಿ ಮಾಡ್ಕೊಂಡೇವಿ, ಭಿನ್ನ ರಾಶಿ ಇದ್ದಿದ್ದೆ ಮುಂದೆ ಶೇಕಡಾಕ್ಕೆ ಮಾಡೋದು. ಶೇಕಡಾಕ್ಕೆ ಅಂದ್ರೆ ಇಂಟು 100 ಮಾಡ್ಬೇಕು ಇದಕ್ಕಷ್ಟೇ. ಈಗ ಈ 100 ಗೆಟ್ ಕ್ಯಾನ್ಸಲ್ ಆಗ್ತದೆ, ಉಳಿದಿದ್ದೇನಪ್ಪ ಅಂದ್ರೆ 10 ಶೇಕಡ ಆಗ್ತದೆ. ಆನ್ಸರ್ನ ಬರೀಬೇಕಷ್ಟೇ. ಹೌದಾ? ದಶಮಾಂಶ ಇದ್ದಿದ್ದು ಶೇಕಡಾಕ್ಕ ಯಾವ ತರ ಬದಲಾವಣೆ ನಾನು ಮಾಡಿದ್ದೆ ಅನ್ನೋದು. ಇನ್ನು ನೆಕ್ಸ್ಟ್ ದಶಮಾಂಶ ಇದ್ದಿದ್ದಾಯ್ತು. ಇನ್ನು ಭಿನ್ನ ರಾಶಿ ದಶಮಾಂಶ ಒಳಗಡೆ ಇದನ್ನ ನೆಕ್ಸ್ಟ್ ಕೂಡಿಸೋದಾದ್ರೂ ಕೇಳ್ಬೋದು. ಏನಪ್ಪ ಅಂತಂದಾಗ 10.24 ಪ್ಲಸ್ ಅಂತ ಕೊಡ್ತಾನೆ, 0.08 ಅಥವಾ ಯಾವುದೋ ಒಂದು ಸಂಖ್ಯೆ ಕೊಡ್ಬೋದು. ಇದೇ ಕೊಡ್ಬೇಕಂತೇನಿಲ್ಲ, ಯಾವುದೇ ಒಂದು ಸಂಖ್ಯೆ ಕೊಟ್ಟನಪ್ಪ ಅಂದ್ರೆ ನೀವು ಕೂಡಿಸೋದನ್ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಕನ್ಫ್ಯೂಸ್ ಆಗಾಗ್ತಿತ್ತಪ್ಪ ಅಂತಂದಾಗ ಪೂರ್ಣ ಸಂಖ್ಯೆಗಳನ್ನು ಒಂದ್ ಕಡೆ ಬರ್ಕೋಬೇಕು. ನೋಡ್ರಿ 10 ಇಲ್ಲೇ ಇದು 10.24 ಐತ್ಲ, ಇದ್ರ ಕೆಳಗಡೆ ಪಾಯಿಂಟ್ ಬರ್ಕೋಂಗ 0 ಪಾಯಿಂಟ್ ಎಲ್ಲ ಐತಿ ನೋಡ್ರಿ ಇಲ್ಲೈತಿ. ನೆಕ್ಸ್ಟ್ ಏನೈತಿ 0.8 ಐತಿ, ಇದ್ರ ಕೆಳಗಡೆನೆ ಬರ್ಕೋ. ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರ್ಕೋಂಗ ಕೂಡಿಸಾಗ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ ಬರ್ಬೇಕು, ಕಳೆಯಾಗೂ ಕೂಡ ಪಾಯಿಂಟ್ ಕೆಳಗಡೆನೆ ಪಾಯಿಂಟ್ನ ಬರ್ಬೇಕು. ಈಗ ಇದು ಮ್ಯಾಗ ಸಣ್ಣ ಸಂಖ್ಯೆ ಐತಿ, ಕೆಳಗಡೆ ದೊಡ್ಡದು. 14ರಾಗ 8 ಕಳೆದಾಗ 6, 2ರಾಗ ಇದು 1 ಕಳೆದ್ರೆ 1 ಉಳಿತದೆ. ಪಾಯಿಂಟ್ ಕೆಳಗಡೆ ಪಾಯಿಂಟ್ 0ಕ್ಕೆ 0 1ಕ್ಕೆ 1 10.16 ಅಂತೇಳಿ ನಾವು ಏನ್ ಮಾಡ್ತೇವಪ್ಪ ಅಂದ್ರೆ ಇದನ್ನ ಕರಿತೇವೆ. ಈ ತರ ನಿಮ್ಗೆ ಎಕ್ಸಾಮ್ಸ್ ಏನ್ ಕೇಳ್ತಾನ ಅದರ ರಿಲೇಟೆಡ್ ಆನ್ಸರ್ಸ್ನ ಮಾಡ್ಕೊತಾ ಹೋಗ್ಬೇಕು. ಕ್ಲಿಯರ್? ಇದು ಕೂಡಿಸೋದಾಯ್ತು. ಅದೇ ದಶಮಾಂಶ ಕೂಡಿಸೋದಾಗ್ಲಿ ಕಳಿದಾಗ್ಲಿ ಸೇಮ್ ಮಾಡ್ಬೇಕು. ಒಂದು ವೇಳೆ ದಶಮಾಂಶ ಗುಣಾಕಾರ ಓದಬೇಕು ಅಂದ್ರೆ ಉದಾಹರಣೆಗೆ ಈ ತರ ಸರ 0.12 ಇಂಟು ಏನ್ ಕೊಡ್ತಾನಪ್ಪ ಅಂತಂದಾಗ 1.2 ಹಿಂಗೇನೋ ಕೊಟ್ಟ. ಹಿಂಗ್ ಸಂಖ್ಯೆ ಕೊಟ್ಟಾಗ ನೀವೇನೂ ಇಲ್ಲ, ಇಲ್ಲಿ 0 ಅದಂತೆ ಬಿಡ್ರಿ, ಇಲ್ಲಿ 12 ಅದಂತೆ ತಿಳ್ಕೊಂಬಿಡ್ರಿ. 12 ಎಷ್ಟಪ್ಪ ಅಂದ್ರೆ 144. 12 ಎಷ್ಟಪ್ಪ ಅಂದ್ರೆ 144. ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಹಾಗಾದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು ಹಿಂದೇನು ಇಲ್ಲಿಕಂದ್ರೆ 0. ಇದೇನಾಗ್ತದಪ್ಪ ಅಂದ್ರೆ 0.144 ಇದಕ್ಕೆ ಸರಿ ಉತ್ತರ ಆಗ್ತದೆ. 12 ಎಷ್ಟಪ್ಪ ಅಂದ್ರೆ 144 ಮಾಡಬೇಕು. ಇಲ್ಲಿ 1 ಸ್ಥಾನ, ಇಲ್ಲಿ 2 ಸ್ಥಾನ ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ನ ನೀವು ಇಲ್ಲಿ ಕೊಡ್ಬೇಕಾಗ್ತದೆ. ಕ್ಲಿಯರ್? ಇನ್ನ ಇದು ಏನಪ್ಪಾ ಅಂದ್ರೆ ದಶಮಾಂಶದ ಬಗ್ಗೆ ಹೇಳಿದ ನಾವು. ಇನ್ನ ಭಿನ್ನ ರಾಶಿ ಸರ್, ಭಿನ್ನ ರಾಶಿ ಮೇಲೆ 100% ಕ್ವಶನ್ಸ್. ಭಿನ್ನ ರಾಶಿಗಳು ಇರ್ಲಿಕ್ಕಪ್ಪ ಅಂದ್ರೆ ಅದು ಕ್ವಶನ್ ಪೇಪರ್ ಅಲ್ಲ, ಭಿನ್ನ ರಾಶಿ ಮೇಲೆ ಕ್ವಶನ್ಸ್ ಬರಲೇಬೇಕು. ಯಾವ ತರ ಬರ್ತಾವ ಭಿನ್ನ ರಾಶಿ? ಭಿನ್ನ ರಾಶಿ ಒಳಗಡೆ ಆಲ್ರೆಡಿ 3 ಪ್ರಕಾರಗಳದಾವ ನಿಮ್ಗೆ ಗೊತ್ತದೆ. ಒಂದು ಸಮಭಿನ್ನ ರಾಶಿ,
ಎರಡನೇದು ವಿಷಮ ಭಿನ್ನ ರಾಶಿ. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಮಿಶ್ರ ಭಿನ್ನ ರಾಶಿ. ಇವು ಮೂರು ಪ್ರಕಾರದ ಮೇಲೆ ಕ್ವಶನ್ಸ್ ಸಮಭಿನ್ನ ರಾಶಿ ಅಂದ್ರೆ ಏನು, ಮೇಲೆ ಸಾಂದಿರ್ಬೇಕು ಅಂಶ, ಛೇದ ಕೆಳಗಡೆ ದೊಡ್ಡದಿರ್ಬೇಕು. ವಿಷಮ ಭಿನ್ನ ರಾಶಿ ಅಂದ್ರೆ ಏನು, ಮೇಲೆ ದೊಡ್ಡದಿರ್ಬೇಕು, ಕೆಳಗಡೆ ಸಣ್ಣದಿರ್ಬೇಕು, ಅಂಶ ದೊಡ್ಡದು, ಛೇದ ಸಣ್ಣದಿರ್ಬೇಕು. ಮಿಶ್ರ ಭಿನ್ನ ರಾಶಿ ಅಂದ್ರೆ ಒಂದು ಪೂರ್ಣಾಂಕ ಇರಬೇಕು, ಜೊತೆಗೆ ಒಂದು ಸಮಭಿನ್ನ ರಾಶಿಯನ್ನ ಒಳಗೊಂಡಿರ್ಬೇಕು. ಇದು ಮಿಶ್ರ ಭಿನ್ನ ರಾಶಿ. ಎಕ್ಸಾಂಪಲ್ಸ್ ಕೊಟ್ಟು ಯಾವ ಭಿನ್ನ ರಾಶಿ ಅಂತ ಕೇಳಿದ್ರು ನೇರವಾಗಿ ಗುರುತಿಸಬಹುದು. ಇಲ್ಲಪ್ಪ ಅಂದಾಗ ಭಿನ್ನ ರಾಶಿ ಒಳಗಡೆ ನಿಮ್ಗೆ ಏನ್ ಕೇಳ್ತಿರ್ತಾನೆ, ಸಂಕಲನ ಕೇಳ್ತಿರ್ತಾನೆ. ನೋಡ್ರಿ, ಛೇದಗಳು ಏನದಾವ ಇಲ್ಲಿ, ಸಮ ಇದಾವೆ. ಛೇದಗಳ ಸಮ ಇದ್ದಾಗ ಭಿನ್ನ ರಾಶಿ ಮಾಡೋದು ಸಂಕಲನ ಬಹಳ ಈಸಿ. ಛೇದಗಳ ಸಮ ಇದ್ದಾಗ ಛೇದ ಏನಂತ ಅದನ್ನೇ ಬರ್ಕೋಬೇಕು. 4 2 ಕೂಡಿಸಿದಾಗ 6, 6/8. ಸರ್ ಒಂದು ವೇಳೆ 6/8 ಇರ್ಲಿಕ್ಕಪ್ಪ ಅಂದಾಗ 2 3 6, 2 4 8. ನೆಕ್ಸ್ಟ್ 2 3 6, 2 4 8, 3/4 ಇರ್ತದೆ ಆಪ್ಷನ್ಸ್. ಅದನ್ನು ಕೂಡ ನೀವು ಭಿನ್ನ ರಾಶಿಯನ್ನ ಕನಿಷ್ಠ ರೂಪಕ್ಕೆ ಮಾಡ್ರಿ, ಅಥವಾ ಸಂಕ್ಷಿಪ್ತ ರೂಪಕ್ಕೆ ಮಾಡ್ರಿ, ಅಥವಾ ಆದರ್ಶ ರೂಪ ಮಾಡ್ರಿ. ಇವು ಮೂರು ಒಂದೇ. ಯಾವ್ದಾದ್ರು ಒಂದು ಭಿನ್ನ ರಾಶಿ ಕೊಡ್ತಾನೆ. ಈಗ 24/48 ಕೊಡ್ತಾನೆ. ಸರ್ ಇದರ ಕನಿಷ್ಠ ರೂಪ ಏನು, ಸಂಕ್ಷಿಪ್ತ ರೂಪ ಏನು ಅಂತ ಕ್ವಶನ್ ಕೊಡ್ತಾನೆ. ಎಲ್ಲರೂ ಇದು 6 ಮಧ್ಯ ಆಗಾದ್ರಿ, ಯಾವ ಮಧ್ಯ ಹೋಗ್ತಾರೆ ಕರೆಕ್ಟ್ ಕರ್ತಾ ಹುಡ್ಕೊತ ಹೋಗ್ತಾರೆ. ನಾ ಡೈರೆಕ್ಟ್ ಹೊಡ್ತೀನಿ. 24 24 48 1/2. ಇದರ ಸಂಕ್ಷಿಪ್ತ ರೂಪ ಏನಪ್ಪ ಅಂದಾಗ 1/2. ಕನಿಷ್ಠ ರೂಪ ಅಂದ್ರೆ ಒಂದೇ, ಆದರ್ಶ ರೂಪ ಅಂದ್ರೆ ಒಂದೇ, ಸಂಕ್ಷಿಪ್ತ ರೂಪ ಅಂದ್ರೂ ಕೂಡ ಒಂದೇ. ಹೀಗಾಗಿ ತಾವು ಆನ್ಸರ್ಸ್ನ ಬಹಳ ಸುಲಭವಾಗಿ ಇವನ್ನ ಭಿನ್ನ ರಾಶಿಗಳನ್ನ ಕಲಿಬೇಕಾಗ್ತದೆ. ಭಿನ್ನ ರಾಶಿ ಸಂಕಲನ ಇಲ್ಲಿ ಪ್ಲಸ್ ಇತ್ತಾ, ಕೂಡಿಸಿದೆ. ಅದೇ ಒಂದು ವೇಳೆ ಇಲ್ಲಿ ಮೈನಸ್ ಇತ್ತಪ್ಪ ಅಂತಿಕೋ, ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಕಳೆದು ಬಿಡಬೇಕು. ಯಾವಾಗ ಛೇದಗಳು ಸಮ ಇದ್ದಾಗ. ಸರ್ ಒಂದು ವೇಳೆ ಛೇದಗಳು ಸಮ ಇರ್ಲಿಲ್ಲಪ್ಪ ಅಂತಂದಾಗ ನಾವು ಏನ್ ಮಾಡ್ಬೇಕಂತ ಹೇಳಿ, ಸಮ ಇರ್ಲಿಲ್ಲಪ್ಪ ಅಂದ್ರೆ ಲಸ ತಕೋಬೇಕು. ಉದಾಹರಣೆಗೆ ಒಂದು ಸಣ್ಣದೊಂದು ಹೇಳ್ತೀನಿ ನೋಡ್ರಿ. ಇಲ್ಲಿ 2/4 ಇತ್ತಾ, ಪ್ಲಸ್ 3/, ಏನಿದಪ್ಪ ಅಂದ್ರೆ 6 ಐತಿ, 3/6 ಐತಿ. ಇಲ್ಲಿ 4 ಛೇದಗಳು ಏನಿಲ್ಲಪ್ಪ ಅಂದ್ರೆ ಸಮ ಇಲ್ಲ. ಛೇದಗಳ ಸಮ ಇಲ್ಲಪ್ಪ ಅಂದ್ರೆ ಲಸ ತಗೋಬೇಕು. 4 ಮತ್ತು 6 ಒಳಗಡೆ ದೊಡ್ಡ ಸಂಖ್ಯೆ ಯಾವ್ದು ಇದ್ರಾಗ 6. 4 6ನ ಭಾಕಾರ ಮಾಡಂಗಿಲ್ಲ. ಭಾಕಾರ ಮಾಡೋದಂದ್ರೆ 6 ಮಧ್ಯೆ ಮುಂದುವರಿಸಿ 6 2 ಎಷ್ಟಪ್ಪ ಅಂದ್ರೆ 12 ಬರ್ತದೆ. 4 12 ಭಾಕಾರ ಮಾಡ್ತದ, 6 ಕೂಡ 12 ಭಾಕಾರ ಮಾಡ್ತದೆ. ಅಂದ್ರೆ ಲಸ ಎಷ್ಟಾಯ್ತು, 12 ಆಯ್ತು. ಅವಾಗ ಲಸ 12 ಬಂದಾಗ ಛೇದಗಳಿಂದ ಲಸಾಕ ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕು. 4 ಎಷ್ಟಲೇ 12, 4 3 12. ಹಾಗಾಗಿ ಅಂಶ ಮತ್ತು ಛೇದಕ ಅದೇ ಸಂಖ್ಯೆಲಿಂದ ಗುಣಿಸಬೇಕಾಗ್ತದೆ. ಅಂಶ ಮತ್ತು ಛೇದಕ 4 3 ಅಂತಿರ್ಲ, ಅಂಶ ಮತ್ತು ಛೇದಕ ಅದೇ ಸಂಖ್ಯೆಲಿ ಗುಣಿಸ್ಬೇಕು. 6 ಎಷ್ಟಲೇ 12 ಅಂತಿರ್ಲಿ, 6 2. ಹಾಗಾದ್ರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆಲಿ ಗುಣಿಸ್ಬೇಕು. ನೋಡ್ರಿ, 2 3 ಎಷ್ಟಪ್ಪ ಅಂದ್ರೆ 6, 4 3 ಎಷ್ಟಪ್ಪ ಅಂದ್ರೆ 12, ಪ್ಲಸ್ 3 2 ಎಷ್ಟಪ್ಪ ಅಂದ್ರೆ 6, ನೆಕ್ಸ್ಟ್ 6 2 ಎಷ್ಟಪ್ಪ ಅಂದ್ರೆ 12. ಈಗ ನೋಡ್ರಿ, ಛೇದಗಳು ಎರಡು ಕಡೆ ಸಮ ಆಗು. ಛೇದಗಳ ಸಮ ಆಗೋ ಸಲುವಾಗಿನ ನಾನು ಲಸ ತಗೊಂಡಿರ್ತದೆ. ನೆಕ್ಸ್ಟ್ ಈಗ ನೋಡ್ರಿ, 6 6 ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ 12, ಕೆಳಗಡೆ ಎಷ್ಟೈತಿ 12 ಐತಿ. ಇಷ್ಟೇ ಇತ್ತು ಅಂದ್ರೆ ಓಕೆ ಆನ್ಸರ್. ಇಲ್ಲಿಕಪ್ಪ ಅಂದ್ರೆ 12 12 ಗೆಟ್ ಕ್ಯಾನ್ಸಲ್ ಆಗ್ತದೆ. ಆನ್ಸರ್ ಏನು ಬರ್ತದೆ, 1 ಬರ್ತದೆ. ಈ ತರ ಇರುವಂತಹ ಆಪ್ಷನ್ಸ್ ಗಳನ್ನ ತಾವ್ ಏನ್ ಮಾಡಬೇಕಪ್ಪ ಅಂದ್ರೆ ಹುಡುಕಬೇಕಾಗ್ತದೆ. ಇಲ್ಲಿ ಪ್ಲಸ್ ಇತ್ತಪ್ಪ ಅಂದ್ರೆ ಕೂಡಿಸಿದ್ವಿ ನಾನು. ಇಲ್ಲಿ ಒಂದ್ ವೇಳೆ ಮೈನಸ್ ಇತ್ತಪ್ಪ ಅಂದ್ರೆ ಮೈನಸ್ ನ ಮಾಡಬೇಕು. ಇದು ಭಿನ್ನ ರಾಶಿ ಸಂಕಲನ ಯಾವ ತರ ಮಾಡ್ಬೇಕು. ಛೇದಗಳ ಸಮ ಇದ್ದಾಗ ಯಾವ ತರ ಹೇಳಿದೆ, ಛೇದಗಳ ಸಮ ಇರ್ಲಿಕ್ಕಂದ್ರೆ ಲಸ ತಕೊಂಡು ಮಾಡ್ಬೇಕಂತ ಹೇಳಿದೆ. ಒಂದ್ ವೇಳೆ ಇನ್ನ ಮತ್ತ ಮುಂದುವರೆದು ಭಿನ್ನ ರಾಶಿ ಒಳಗಡೆ ಏನ್ ಕೇಳ್ತಾನಪ್ಪ ಅಂದ್ರೆ, ಸರ್ ಭಿನ್ನ ರಾಶಿ ಒಳಗಡೆ ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ. 100% ಕ್ವಶನ್ಸ್ ನ ಕೇಳೋಣ. ಕ್ವಶನ್ ಪರ್ ತೆಗೆದನೆ ನಾ ಹೇಳ್ತಾ ಇರೋದು. ಈಗ 4/8 ಅಂತಿದೆ. ಇದ್ರ ಒಳಗಡೆ ಮತ್ತಿನ್ನೊಂದು ಇದಕ್ಕೆ ಇನ್ನೊಂದು ಯಾವ್ದಪ್ಪ ಅಂತಂದಾಗ 9 ಏನಪ್ಪ ಅಂದ್ರೆ 7/8 ಅಂತ ಹಾಕ್ತೀನಿ. ಇದ್ರ ಒಳಗಡೆ ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತ ಕ್ವಶನ್ಸ್ ನ ಕೊಡ್ತಾನೆ. ಸರ್ ದೊಡ್ಡದು ಯಾವುದು ಅಂತ ಕೊಟ್ಟನಪ್ಪ ಅಂದಾಗ, ಸರ್ ಛೇದಗಳು ಏನದ ನೋಡ್ರಿ, ಇಲ್ಲಿ ಛೇದಗಳು ಸಮ ಅದಾವ್ರಿ. ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದಲ್ಲ ಅದು ದೊಡ್ಡದು, ಈ ಕಡೆ ಮಾರ್ಕ್ ಹಾಕ್ಬೇಕಷ್ಟೇ. ಅಥವಾ ಯಾವ್ದು ದೊಡ್ಡದು ಅಂತ ಕೊಟ್ಟನಂದಾಗ 7/8 ಇದು ದೊಡ್ಡದು ಅಂತ ಹೇಳ್ಬಿಡ್ಬೇಕು. ಏನಂತ ಹೇಳಿದ ನಾನು ರೂಲ್ಸ್ ಏನೈತಿ, ಛೇದಗಳು ಸಮ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡದಿರ್ತದೆ ಅದು ದೊಡ್ಡ ಭಿನ್ನ ರಾಶಿ. ಕ್ಲಿಯರ್. ಇನ್ನ ಅದೇ ಹಿಂಗ್ ಉಲ್ಟಾ ಆಯ್ತಪ್ಪ, 6/4, ನೆಕ್ಸ್ಟ್ 6/8 ಹಿಂಗಿತ್ತಪ್ಪ ಅಂತಿಕೋ. ಈಗ ನೋಡ್ರಿ, ಅಂಶಗಳು ಸಮ ಅದಾವು, ಛೇದಗಳು ಡಿಫ್ರೆಂಟ್ ಅದಾವು. ಅಂಶಗಳು ಸಮ ಅದಾವು, ಛೇದದಾಗ ಯಾವ್ದು ಸಣ್ಣದಿರ್ತದೆ ಅದು ದೊಡ್ಡ ಭಿನ್ನ ರಾಶಿ ಇದಾಗ. ಏನೀಗ ಆಗಲೇ ಏನ್ ಮಾಡಿದೇವಿ, ಛೇದಗಳು ಸಮ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡದಿರ್ತದೆ ಅದು ದೊಡ್ಡ ಭಿನ್ನ ರಾಶಿ ಅಂದೆ ನಾನು. ಈಗ ಅಂಶಗಳು ಸಮ ಅದಾವು, ಛೇದದಾಗ ಯಾವ್ದು ಸಣ್ಣದಿರ್ತದಲ್ಲ ಅದು ದೊಡ್ಡ ಭಿನ್ನ ರಾಶಿ. ಸರ್ ಹೆಂಗ್ ಹೇಳಕತ್ತೀರಿ ನೀವು ಕೂಡ? ಈಗ ನಿಮ್ಗ ಇದ್ರ ಒಳಗಡೆ ಒಂದು ಕ್ಲಾರಿಫಿಕೇಶನ್ಸ್ ನಿಮ್ಗೆ ಡೈರೆಕ್ಟ್, ಒಂದ್ ವೇಳೆ ಇದು ರೂಲ್ಸೇ ಗೊತ್ತಿಲ್ಲ, ರೂಲ್ಸ್ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಇದ್ರಾಗ ಇದು ಹೆಂಗ್ ದೊಡ್ಡದಾಯ್ತು, ಇದ್ರಾಗ ಇದು ಯಾಕೆ ದೊಡ್ಡದಾಯ್ತು, ಇದ್ರಾಗ ಇದು ಯಾಕೆ ದೊಡ್ಡದಾಯ್ತು ಅನ್ನಕ ನಾ ಇನ್ನೊಂದು ಮೆಥಡ್ ಐತಿ, ಅದನ್ನ ಹೇಳ್ತೀನಿ ನೋಡ್ರಿ. ಇದನ್ನೇ ಹೊಳೆ ಬರ್ಕೋತೀನಿ. 4/8, 7/8 ಇದನ್ನ ಬರ್ಕೊಂಡು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ನ ಮಾಡ್ಬೇಕ್ರಿ.
ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅಂದ್ರೇನು? ಇದನ್ನು ಬರ್ಕೊಂಬಂದು ಈ ಕಡೆ ಬರೀಬೇಕು, ಇದನ್ನು ಬರ್ಕೊಂಬಂದು ಈ ಕಡೆ ಬರೀಬೇಕು. 8 7 ಅಂತಿರಲ್ಲ, 56 ಇಲ್ಲಿ ಮ್ಯಾಗ ಬರೀರಿ. 8 4 32 ಅಂತ ಇರ್ತೀವಿ. ಇದರ ದೊಡ್ಡ ನಂಬರ್ ಯಾವುದು? 56 ದೊಡ್ಡ ನಂಬರ್, ಹೌದಾ? ಹಾಗಾದ್ರೆ ಇದು ದೊಡ್ಡ ಭಿನ್ನ ರಾಶಿ. ಕ್ಲಿಯರ್? ಅರ್ಥ ಆಯ್ತಿದು? ಒಂದ್ ವೇಳೆ ನಿಮ್ಗೆ ಛೇದಗಳು ಸಮ ಇದ್ದಾಗ ಅಂಶದಾಗ ಯಾವ್ದು ದೊಡ್ಡ ಇದು ಗೊತ್ತಿರ್ಲಿಲ್ಲಪ್ಪ ಅಂದ್ರೆ ದೊಡ್ಡದು ಸಮದ ಕಂಡು ಹಿಡಿಬೇಕಪ್ಪ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ಬೇಕು. 4 32 8 7 56. ಇದ್ರಾಗ ದೊಡ್ಡ ನಂಬರ್ ಯಾವುದು? 56. ಹಾಗಾದ್ರೆ ಅದೇ ದೊಡ್ಡ ಭಿನ್ನ ರಾಶಿ ಆಗಿರ್ತದೆ. ಅದೇ ರೀತಿ ಇದು ಮ್ಯಾಚ್ ಆಗ್ತೈತಿಲ್ಲ ನೋಡ್ರಿ. 6/4 ಐತಿ, 6/8 ಐತಿ. ಯಾವ್ದು ಹೇಳಿನಿ ಈಗ? ಇದು ದೊಡ್ಡ ಭಿನ್ನ ರಾಶಿ ಅಂತ ಹೇಳಿನಿ. ಈಗ ಆಗತ್ತಿಲ್ಲ ನೋಡ್ರಿ. 8 6 ಎಷ್ಟಪ್ಪ ಅಂದ್ರೆ 48, 6 4 ಎಷ್ಟು? 24. ಇದರ 48 24 48 ದೊಡ್ಡದು, ಹಾಗಾಗಿ ಇದು ದೊಡ್ಡ ಭಿನ್ನ ರಾಶಿ. ಇದು 6/4 ದೊಡ್ಡದ. ಈ ತರ ನೀವು ಟ್ರಿಕ್ಸ್ ಮೂಲಕ ಏನ್ ಮಾಡಬೇಕಪ್ಪ ಅಂದ್ರೆ ನೆನಪಿಟ್ಕೋಬೇಕು. ಈಗ ಛೇದಗಳನ್ನು ಸಮ ಇಲ್ಲ, ಅಂಶಗಳನ್ನು ಸಮ ಇಲ್ಲ ಅಂದಾಗ ಅವಾಗ ನಿಮ್ಗೆ ಅದು ಒಂದೇ ಮೆಥಡ್ದಾಗ ಹೇಳಕ್ ಸಾಧ್ಯ ಇಲ್ಲ. ಅವಾಗ ನೀವು ಏನ್ ಮಾಡಬೇಕು? ಈ ಛೇದಗಳನ್ನು ಸಮ ಇಲ್ಲ, ಅಂಶನೂ ಏನ್ ಮಾಡಿಲ್ಲಪ್ಪ ಅಂದ್ರೆ ಸಮ ಇಲ್ಲ. ಛೇದಗಳು ಸಮ ಇಲ್ಲ, ಅಂಶನೂ ಸಮ ಇಲ್ಲ. ಅವಾಗ ದೊಡ್ಡ ಭಿನ್ನ ರಾಶಿ ಹೇಳಂದ್ರೆ ಹೆಂಗೆ ಹೇಳ್ತೀರಿ? ಅದಕ್ಕೋಸ್ಕರ ಈ ತರ 6 3 18, 5 4 ಎಷ್ಟು ಅಂದ್ರೆ 20, 5 4 20. ಹಾಗಾದ್ರೆ ಇವರ ದೊಡ್ಡದು ಯಾವುದು? ಈಗ 20. 4/6 ಇದು ಏನಾಗ್ತದಪ್ಪ ಅಂದ್ರೆ ದೊಡ್ಡ ಭಿನ್ನ ರಾಶಿ ಆಗ್ತದೆ. ಇನ್ನ ನೆಕ್ಸ್ಟ್ ಮತ್ತೆ ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ ನ ಕೇಳ್ತಾನೆ? ಇನ್ನ ನೆಕ್ಸ್ಟ್ ಈ ಭಿನ್ನ ರಾಶಿಗಳಾದ್ಮೇಲೆ ನೆಕ್ಸ್ಟ್ ಯಾವ ಟಾಪಿಕ್ ನ ಕ್ವಶನ್ಸ್ ನ ಕೇಳ್ತಾನಪ್ಪ ಅಂತ ನೋಡಿದಾಗ ನಾವು ಸರ್ ಇದ್ರಾಗ ಕೋನಗಳ ರಿಲೇಟೆಡ್ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಕೋನಗಳ ಮೇಲೆ ಅಂತೂ 100% ಕ್ವಶನ್ಸ್. ಯಾವ ಕೋನಗಳು? ಒಟ್ಟು 6 ಕೋನಗಳ ವಿಧಗಳು ನಿಮ್ಗೆ ಏನಿರ್ಬೇಕಪ್ಪ ಅಂದ್ರೆ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರೆ ಒಂದು ಉದಾಹರಣೆ ಲಘು ಕೋನ ಅಂತ ಕೊಡ್ತಾನೆ. ಲಘು ಕೋನ ಕೊಟ್ಟು ಎಕ್ಸಾಮ್ಸ್ ಯಾವ್ದು ಬೇಕಾದ್ ಕೊಡ್ಬೋದು. 90 ಡಿಗ್ರಿಗಿಂತ ಅದೇನಿರ್ಬೇಕಪ್ಪ ಅಂದ್ರೆ ಕಡಿಮೆ ಇರ್ಬೇಕು. 90ಕ್ಕಿಂತ ಏನಿರ್ಬೇಕಪ್ಪ ಅಂತಂದಾಗ ಕಡಿಮೆ ಇರ್ಬೇಕು. ಅದು ಯಾವುದೇ ಇರಲ್ಲ, 1 ಇರಲಿ ಹಿಡಿದು 89 ತನ ಯಾವುದೇ ಒಂದು ಅಳತೆಗಳನ್ನು ಕೊಟ್ಟು ಇದು ಯಾವ ಕೋನದ ವಿಧ ಅಂತ ಕೊಟ್ಟನಪ್ಪ ಅಂದಾಗ ಅದು ಲಘು ಕೋನ ಅಂತ ಹೇಳಿ ನಾವು ಆನ್ಸರ್ನ ಹಾಕಿ ಬರಲೇಬೇಕು. ಲಘು ಕೋನ ಆದ್ಮೇಲೆ ಲಂಬ ಕೋನ ಏನಪ್ಪಾ ಅಂದ್ರೆ ಕರೆಕ್ಟ್ 90 ಡಿಗ್ರಿ ಇರ್ಬೇಕು. 90 ಡಿಗ್ರಿ ಇರ್ಬೇಕು ಅಲ್ಲ. ಇಲ್ಲಿಕಪ್ಪ ಅಂದ್ರೆ ಈ ತರ ಚಿತ್ರ ಕೊಡ್ತಾನೆ. ಇದು ಯಾವ ಕೋನದ ವಿಧ? ಅಥವಾ ಗಡಿಯಾರದಲ್ಲಿ ಸಮಯ 3 ಗಂಟೆ ಆಗಿದೆ, ಗಡಿಯಾರದಲ್ಲಿ ಸಮಯ 9 ಗಂಟೆ ಆಗಿದೆ, ಅವಾಗ ಉಂಟಾಗುವಂತ ಕೋನ ಯಾವುದು ಅಂತ ಕೂಡ ಕೇಳ್ಬೋದು. ಅವಾಗ ಲಂಬ ಕೋನ, ಹೌದಾ? ನಿಮ್ಗೆ ಕ್ವಶನ್ಸ್ ನ ಕೊಟ್ಟು ಕೇಳಬಹುದು. ಅಥವಾ ಡೈರೆಕ್ಟ್ ಆಗಿ 90 ಡಿಗ್ರಿ ಇದನ್ನ ಫಿಕ್ಸ್, ಲಂಬ ಕೋನ ಎಷ್ಟು ಡಿಗ್ರಿ ಆಗಿರ್ತದಂತೆ ಕ್ವಶನ್ಸ್ ನ ಕೇಳಬಹುದು. ಅಥವಾ ಒಂದು ಚೌಕದಲ್ಲಿ ಎಷ್ಟು ಲಂಬ ಕೋನಗಳು ಕಂಡು ಬರ್ತವೆ, ಅಥವಾ ಒಂದು ಆಯತದಲ್ಲಿ ಎಷ್ಟು ಲಂಬಗಳು ಕೋನಗಳು 4 ಕಂಡು ಬರ್ತವೆ. ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, 4. ಹೆಂಗ್ ಬೇಕಾದ ಕ್ವಶನ್ಸ್ ಕೇಳಬಹುದು. ನಾವು ಎಲ್ಲಾ ತರ 360 ಡಿಗ್ರಿ ಒಳಗಡೆ ಸ್ಪೀಡ್ ಆಗಿ ಹೇಳ್ಕೊತ ಬರತ್ತಿರ್ತೀನಿ. ಈಗಾಗಲೇ ಇವ್ರ ಬಗ್ಗೆ ಕ್ಲಾಸಸ್ ಕೂಡ ಮಾಡಿದೀನಿ. ತಾವು ನೋಡಿದ್ರಪ್ಪ ಅಂದ್ರೆ ತುಂಬಾ ಅನುಕೂಲ ಆಗ್ತದೆ. ಸ್ವಲ್ಪ ಹೊಳೆ ಉಣ್ಣಿ ಇರೋದ್ರಿಂದ ಹಲಿಗೆಗಳ ಸೌಂಡು ಕೂಡ ತಮ್ಮ ಬ್ಯಾಕ್ ಗ್ರೌಂಡ್ ಕೇಳಬಹುದು. ಅದಕ್ಕೋಸ್ಕರ ನಾವು ಕ್ಲಾಸಸ್ ಮಾಡಕ್ ಆಗ್ತಾ ಇಲ್ಲ. ಸಾಧ್ಯ ಆದಷ್ಟು ಹೇಳ್ತಿರ್ತೀನಿ, ಕೇಳ್ಕೊತ ಬರ್ರಿ. ಇಲ್ಲಿ ಲಂಬ ಕೋನ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದಾಗ ವಿಶಾಲ ಕೋನ ಅಂತ ಹೇಳ್ತಿರ್ತೇವೆ. ವಿಶಾಲ ಕೋನ, ಈ ವಿಶಾಲ ಕೋನ ಏನಪ್ಪಾ ಅಂತ ಹೇಳಿದಾಗ ಸರ್ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 90 ಡಿಗ್ರಿಗಿಂತ ಏನಿರಬೇಕು ಅಂದ್ರೆ ಜಾಸ್ತಿ ಇರಬೇಕು. 180 ಡಿಗ್ರಿಗಿಂತ ಏನಿರಬೇಕು ಅಂದ್ರೆ ಕಡಿಮೆ ಇರಬೇಕು. ಉದಾಹರಣೆಗೆ ಯಾವುದೇ ಒಂದು 120 ಡಿಗ್ರಿ ಹೇಳ್ರಿ, 111 ಡಿಗ್ರಿ, 148 ಡಿಗ್ರಿ, 156 ಡಿಗ್ರಿ ಯಾವುದೇ ಕೇಳಲಕ್ಕ ಅದೇನೈತಿ 90 ಡಿಗ್ರಿಗಿಂತ ಜಾಸ್ತಿ ಇರ್ತದೆ ನೋಡ್ಬೇಕು. 180ಕ್ಕಿಂತ ಕಡಿಮೆ ಇತ್ತು ನೋಡ್ಬೇಕು. ಇಷ್ಟಿತ್ತಪ್ಪ ಅಂದ್ರೆ ಅದನ್ನ ಕಣ್ಣು ಮುಚ್ಚಿ ವಿಶಾಲ ಕೋನಕ್ಕೆ ಹಾಕಿ ಬರ್ರಿ. ಅಥವಾ ನಿಮಗೆ ಚಿತ್ರ ಕೊಡ್ತಾನೆ, ಹಿಂಗ್ ಕೊಟ್ಟಿನಪ್ಪ ಅಂದ್ರೆ ಇದು ಲಂಬ ಕೋನ, ಅದನ್ನೇ ಸ್ವಲ್ಪ ಹಿಂಗ್ ಕೊಟ್ಟಿನಪ್ಪ ಅಂದ್ರೆ ಇದು ವಿಶಾಲ ಕೋನ. ಲಂಬ ಕೋನಕ್ಕಿಂತ ಇದೇನಾಗ್ತಿರ್ತಪ್ಪ ಸ್ವಲ್ಪ ಡಿಗ್ರಿ ಜಾಸ್ತಿ ಇತ್ತಪ್ಪ ಅಂದ್ರೆ ವಿಶಾಲ ಕೋನಕ್ಕೆ ಉದಾಹರಣೆ ಹಾಕಿ ಬರ್ರಿ. ಇದಾದ ನಂತರ ಸರಳ ಕೋನ ಹಾಕ್ರಿ. ಇದಾದ ನಂತರ ಯಾವುದು? ಸರಳ ಕೋನ. ಸರಳ ಕೋನ ಎಷ್ಟು ಡಿಗ್ರಿ ಆಗಿರ್ತದ? ಸ್ಟೇಟ್ 180 ಡಿಗ್ರಿ ಆಗಿರ್ತದ. ಅಥವಾ ಗಡಿಯಾರದಲ್ಲಿ ಸಮಯ 6 ಗಂಟೆ ಆದಾಗ ಯಾವ ಕೋನ ಉಂಟಾಗಿರ್ತದ ಅಂತ ಕ್ವಶನ್ಸ್ ನ ಕೇಳಿದಾನೆ. 180 ಡಿಗ್ರಿ ಇರ್ತದ ಸರಳ. ಕರೆಕ್ಟ್ 6 ಗಂಟೆ ಆದಾಗ ಅವಾಗ 180 ಡಿಗ್ರಿ ಅದು ಸರಳ ಕೋನ. ಇನ್ನು ಇದನ್ನ ಬಿಟ್ರೆ ಸರಳಾಧಿಕ ಕೋನ ಅಂತ ಕೇಳ್ತೀವಿ. ಸರಳಾಧಿಕದ ಕೋನದ ಮೇಲೆ ಆಲ್ಮೋಸ್ಟ್ ಭಾಳ ಕ್ವಶನ್ಸ್ ಕೇಳಿಲ್ಲ, ಆದ್ರೂ ಕೂಡ ನೆನಪಿರಲಿ. ಸರಳಾಧಿಕ ಕೋನ 180 ಡಿಗ್ರಿಗಿಂತ ಜಾಸ್ತಿ ಇರ್ತದ, 360ಕ್ಕಿಂತ ಏನಿರ್ತಪ್ಪ ಅಂದ್ರೆ ಕಡಿಮೆ ಇರ್ತದ. ಇದನ್ನ ಸರಳಾಧಿಕ ಕೋನ ಅಂತ ಕೇಳ್ತೀವಿ. ಇನ್ನು ಪೂರ್ಣ ಕೋನ ಅಂತ ಕೊಟ್ಟನಪ್ಪ ಅಂದಾಗ, ಪೂರ್ಣ ಕೋನ ಅಂತ ಕೊಟ್ಟನಂದ್ರೆ ಆ ಪೂರ್ಣ ಕೋನಕ್ಕೆ ನಾವು ಆನ್ಸರ್ನ ಏನ್ ಹಾಕ್ಬೇಕಪ್ಪ ಅಂದ್ರೆ 360 ಡಿಗ್ರಿ ಆನ್ಸರ್ನ ಹಾಕ್ಬೇಕಪ್ಪ. ಪೂರ್ಣ ಕೋನ. ಒಂದು ವೃತ್ತವು ಎಷ್ಟು ಕೋನವನ್ನು ಒಳಗೊಂಡಿರ್ತದೆ? 360 ಡಿಗ್ರಿ. ಅಥವಾ ಒಂದು ಪೈ ನಕ್ಷೆ ಎಷ್ಟು ಡಿಗ್ರಿಯನ್ನು ಒಳಗೊಂಡಿರ್ತದೆ? 360 ಡಿಗ್ರಿ. ಈ ತರ ತಾವು ಆನ್ಸರ್ನ ಹಾಕ್ಬೇಕು. ಕೋನಗಳ ಮೇಲೆ 100% ಕ್ವಶನ್ಸ್ ಕೇಳ್ತಿರ್ತಾನೆ. ಕೋನಗಳ ರಿಲೇಟೆಡ್ ಕೂಡ ತಾವು ನೋಡ್ಕೊಡ್ರಿ. ಇನ್ನು ಅದನ್ನ ಬಿಟ್ಟರೆ ಸರಣಿಗಳ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಸರಣಿಗಳು ಏನು? ಉದಾಹರಣೆಗೆ ಹಿಂಗ ಒಂದು ನೆಕ್ಸ್ಟ್ ಒಂದಾದ್ಮೇಲೆ ಈ ತರ 2
ನೆಕ್ಸ್ಟ್ 9, ನೆಕ್ಸ್ಟ್ 16, ನೆಕ್ಸ್ಟ್ 25, ನೆಕ್ಸ್ಟ್ ಏನು ಅಂತ ಕ್ವಶನ್ಸ್ ಕೇಳ್ತಾರೆ. ಇದನ್ನ ನೋಡ್ಕೊತ ಬಂದಾಗ ಏನಾಗಿರ್ಬೋದು ಇವು ಸರಣಿ ಇಲ್ಲಿಕಂದ್ರೆ 1, 3, 5, 7, 11 ಹಿಂಗೆ ಸರಣಿಗಳನ್ನು ಕೊಡ್ತಾನೆ. ಏನಿರ್ಬೇಕು ಸರ್? 1ರ ವರ್ಗ 1, 2ರ ವರ್ಗ ಇಲ್ಲಿ 4 ಇರ್ಬೇಕು, ಸಾರಿ 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ ನೆಕ್ಸ್ಟ್ ಏನು ಬರಬೇಕು? 36 ಬರಬೇಕು. ಇದು ನೆಕ್ಸ್ಟ್ ಬರ್ಬೇಕಾದಂಥ ಸಂಖ್ಯೆ ಏನಪ್ಪಾ ಅಂದ್ರೆ ಸರಣಿ 36. ಇದು ಏನು? ಇದು ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಮಗ್ಗಿ ಒಳಗಡೆ ಭಾಗಂಗಿಲ್ಲ. 1 ಅವಿಭಾಜ್ಯ ಸಂಖ್ಯೆ, 3 1 ಸಾರಿ 2 ಇರ್ಬೇಕು ಇಲ್ಲಿ, 2 ಅವಿಭಾಜ್ಯ ಸಂಖ್ಯೆ, 1 ಅವಿಭಾಜ್ಯ ಸಂಖ್ಯೆನಲ್ಲ ಭಾಜ್ಯ ಸಂಖ್ಯೆನಲ್ಲ. 2, 3, 5, 7, ನೆಕ್ಸ್ಟ್ 11 ಇವೆಲ್ಲ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬರ್ಬೇಕಾದಂಥ ಸಂಖ್ಯೆ ಅಂದ್ರೆ 13 ಯಾವುದೇ ಮಗ್ಗಿ ಒಳಗಡೆ ಬರುವುದಿಲ್ಲ. ಇವು ಅವಿಭಾಜ್ಯ ಸಂಖ್ಯೆಗಳು. ಅಥವಾ ನೆಕ್ಸ್ಟ್ ನಿಮ್ಗೆ ಸಮ ಸಂಖ್ಯೆಗಳು ಸಿರೀಸ್ ಕೊಡ್ಬೋದು, ಬೆಸ ಸಂಖ್ಯೆಗಳು ಸಿರೀಸ್ ಕೊಡ್ಬೋದು, ವರ್ಗ ಸಂಖ್ಯೆದಾಯ್ತು. ನೆಕ್ಸ್ಟ್ ಘನ ಸಂಖ್ಯೆಗಳು 1ರ ಗಣ 1, 2ರ ಗಣ 8, 3ರ ಗಣ 27, 4ರ 64, 5ರದು 125, ನೆಕ್ಸ್ಟ್ ಡ್ಯಾಶ್ ಕೊಟ್ಟನ 6ರದು 216. ಈ ತರ ಘನ ಸಂಖ್ಯೆಗಳು ಸಿರೀಸ್ ಕೊಡ್ಬೋದು. ಹೌದಾ? ಒಂದ್ ಸಂಖ್ಯೆ ಬಿಟ್ಟು ಏನ್ ಮಾಡ್ತಾನೆ ಸ್ಪ್ಲಿಟ್ ಮಾಡಿ ಕೊಡ್ತಿರ್ತಾನೆ. ಈ ತರ ಸರಣಿ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಬಂದಾಗ 100% ಆನ್ಸರ್ ಹಾಕಿ ಇವು ಆಲ್ರೆಡಿ ಹೇಳಿದಾನೆ ಸರಣಿ ಕ್ವಶನ್ಸ್ಗಳನ್ನ. ಇನ್ನ ಇದನ್ನ ಸರಣಿಗಳನ್ನು ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣ 100% ಕ್ವಶನ್ಸ್ ಕೊಡ್ತಾನೆ. ಇಲ್ಲೊಂದು ಚೌಕ ಕೊಡ್ತಾನೆ. ಚೌಕದ ಒಂದು ಬಾಹು ಎಷ್ಟಪ್ಪ ಅಂದಾಗ 6 ಮೀಟರ್ ಇದೆ. ಹಾಗಾದ್ರೆ ಇದರ ಸುತ್ತಳತೆ ಏನು ಅಂತ ಕ್ವಶನ್ಸ್ ಕೊಡ್ತಾನೆ. ಒಂದು ಚೌಕದ ಒಂದು ಬಾಹು 6 ಮೀಟರ್ ಇದ್ದಾಗ ಸುತ್ತಳತೆ ಚೌಕದ 4 ಬಾಹುಗಳು ಏನಾಗಿರ್ತವೆ? ಸಮ ಇರ್ತವೆ 4. ಇದು 6, ಇದನ್ನು 6, ಇದನ್ನು 6 ಇರ್ತವೆ. ಅಂದ್ರೆ 6 4 24 ಇದು ಮೀಟರ್ ಇತ್ತಪ್ಪ ಅಂದಾಗ ಇದನ್ನು ಕೂಡ 24 ಮೀಟರ್ ಅದರ ಏನಾಗಿರ್ತದಪ್ಪ ಅಂದ್ರೆ ಸುತ್ತಳತೆ ಆಗಿರ್ತದೆ ಅಂತ ಹಾಕಿ ಬರ್ಬೇಕು. ಒಂದು ವೇಳೆ ಅದೇ 6 ಮೀಟರ್ ಇತ್ತಪ್ಪ, ಒಂದು ಬಾಹು 6 ಮೀಟರ್ ಇತ್ತು, ಆ ಚೌಕದ ವಿಸ್ತೀರ್ಣ ಏನು ಅಂತ ಕ್ವಶನ್. ಚೌಕದ ವಿಸ್ತೀರ್ಣ ಏರಿಯಾ ಕೇಳಿದ್ನಪ್ಪ ಅಂತ ವಿಸ್ತೀರ್ಣ ಕೇಳಿದ್ನಪ್ಪ ಅಂದ್ರೆ 6 × 6 ವಿಸ್ತೀರ್ಣದಾಗ ಗುಣಿಸ್ಬೇಕು, ಸುತ್ತಳತೆಂದಾಗ ಕೂಡಿಸ್ಬೇಕು. ನೆನಪಿಟ್ಕೊಡ್ರಿ. ಇಲ್ಲಿ ಏನ್ ಮಾಡಿದೆ? 6 6 6 4 6 4 24 ಕೂಡಿಸ್ಕೊತ ಬಂದೆ ನಾನು. ಸರಿ, ಇಲ್ಲಿ ಚೌಕದ ವಿಸ್ತೀರ್ಣ ಅಂತಾಗ 6 × 6 ಸೈಡ್ ಇಂಟು ಸೈಡ್ ಅಂತ ಕಿತ್ತು, ಬಾಹು ಇಂಟು ಬಾಹು, ಉದ್ದ ಇಂಟು ಉದ್ದ, 6 6 ಎಷ್ಟಪ್ಪ ಅಂದ್ರೆ 36. ಇಲ್ಲಿ ಮೀಟರ್ದಾಗ ಐತಿಲ್ಲ, ಚದರ್ ಮೀಟರ್ದಾಗ ಆನ್ಸರ್ ಇರ್ಬೇಕು. ಆನ್ಸರ್ ಎದ್ರಾಗಿರ್ಬೇಕು? ಚದರ್ ಮೀಟರ್ ಒಳಗಡೆ ಆನ್ಸರ್ ಇರಬೇಕು. ವಿಸ್ತೀರ್ಣ ಅಂದಾಗ ಚದರಮಾನದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಗುರುತಿಸ್ತೇವೆ ಅನ್ನೋದು ಗೊತ್ತಿರಲಿ. ಚದರಮಾನದಲ್ಲಿ ಸುತ್ತಳತೆಯನ್ನ ಯಾವ ಮಾನದಾಗ ಕೇಳ್ತಾನ ಅದೇ ಮಾನದಾಗ ಆನ್ಸರ್ನ ಬರಿಬೇಕು. ಕ್ಲಿಯರ್? ಇದು ಒಂದು ನಿಮ್ಗ ಸುತ್ತಳತೆ ಮತ್ತು ವಿಸ್ತೀರ್ಣದ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನ ಒಂದು ವೇಳೆ ಆಯತದಕ್ಕೆ ಇದಪ್ಪ ಅಂತ ತಿಳ್ಕೊ. ಆಯತಕ್ಕ 2 ಉದ್ದ ಇರ್ತವೆ, 2 ಅಗಲ ಇರ್ತವೆ. ಇಲ್ಲಿ 10 ಮೀಟರ್ ಇತ್ತು ಅಂತ ತಿಳ್ಕೊ, ಇದನ್ನು 10 ಮೀಟರ್ ಇರ್ತದೆ. ಇದು 6 ಇತ್ತು ಅಂದ್ರೆ ಇದನ್ನು 6 ಇರ್ತದೆ. ಆಯತದ ಸುತ್ತಳತೆ ಹೇಳ್ರಪ್ಪ ಅಂದಾಗ 10 10 20 ಪ್ಲಸ್ 6 6 ಎಷ್ಟಪ್ಪ ಅಂದ್ರೆ 12. ಹಾಗಾದ್ರೆ 2 1 3 2 2 32 ಮೀಟರ್ ಇದೇನಾಗಿರ್ತದಪ್ಪ ಅಂದ್ರೆ ಸುತ್ತಳತೆ ಆಗುತ್ತೆ, ಆಯತ ಸುತ್ತಳತೆ. ಅದೇ ವಿಸ್ತೀರ್ಣ ಹೇಳ್ರಿ ಅಂದಾಗ 10 × 6 ಗುಣಿಸ್ಬೇಕು. ಉದ್ದ ಇಂಟು ಅಗಲ 10 6 ಎಷ್ಟಪ್ಪ ಅಂದಾಗ 60 ಚದರ್ ಮೀಟರ್. ಆಯ್ತಂತ ಅನ್ಕೊಂಡಿದ್ದೀನಿ. ಇದು ಮೀಟರ್ದಾಗಿತ್ತಪ್ಪ ಅಂದ್ರೆ ಇನ್ನು ಆನ್ಸರ್ ಚದರ ಮೀಟರ್ದಾಗ ಬರಿಬೇಕು. ಇದು ಸೆಂಟಿಮೀಟರ್ದಾಗಿತ್ತಪ್ಪ ಅಂದ್ರೆ ಆನ್ಸರ್ನ ಸೆಂಟಿಮೀಟರ್ದಾಗ ಬರಿಬೇಕು. ಚದರ ಸೆಂಟಿಮೀಟರ್ದಾಗ, ಮೀಟರ್ದಾಗಿತ್ತಪ್ಪ ಅಂದ್ರೆ ಮೀಟರ್ದಾಗ ಬರಿಬೇಕು. ಸೆಂಟಿಮೀಟರ್ದಾಗ ಅಲ್ಲಿ ಏನ್ ಕೇಳ್ತಾನೆ ಕಿಲೋಮೀಟರ್ ಇತ್ತಪ್ಪ ಕಿಲೋಮೀಟರ್ದಾಗ ಏನ್ ಕೇಳಿರ್ತಾನೆ ಅದನ್ನ ಆನ್ಸರ್ನ ಕರೆಕ್ಟ್ ಆಗಿ ನೋಡಿ. ವಿಸ್ತೀರ್ಣ ಕೇಳಿದಾಗ ಚದರಮಾನದಾಗ ಬರೀರಿ. ಸುತ್ತಳತೆ ಕೇಳಿದ್ನಪ್ಪ ಅಂದ್ರೆ ಅಲ್ಲಿ ಏನ್ ಕೇಳ್ತಾನ ಅದನ್ನೇ ಬರೀರಿ. ಇಷ್ಟು ಆಯತದ ಸುತ್ತಳತೆ, ಚೌಕದ ಸುತ್ತಳತೆ ಮ್ಯಾಗ ಏನಾದ್ರೂ ಕ್ವಶನ್ಸ್ನ ಕೇಳಿದ್ನಪ್ಪ ಅಂದ್ರೆ ಬರೀರಿ. ಇನ್ನೊಂದು ಕ್ವಶನ್ಸ್ನ ಕೊಡ್ತಾನೆ. ಏನ್ ಕೊಡ್ತಾನಪ್ಪ ಅಂದ್ರ ಒಂದು ಸಂಖ್ಯೆ 24,524 ಆಗಿದೆ. ಇದಕ್ಕೆ ಎಷ್ಟನ್ನು ಸೇರಿಸಿದಾಗ 82,424 ಆಗುತ್ತದೆ ಅಂತ ಕೊಟ್ಬಿಡ್ತಾನೆ. ಕ್ವಶನ್ಸ್ನ ಫುಲ್ ಬರೆಯಾಕತ್ತಿಲ್ಲ. ಆಲ್ರೆಡಿ ಒಂದು ಸಂಖ್ಯೆ ಕೊಟ್ಟಾನೆ. 24,524 ಇದೆ. ಇದಕ್ಕೆ ಎಷ್ಟನ್ನು ಸೇರಿಸಿದಾಗ 82,424 ಹಾಕದಂತ ಕೊಟ್ಬಿಟ್ಟಾನ. ಅಂತಾಗಿ ಅವಾಗ ಏನ್ ಮಾಡ್ಬೇಕಪ್ಪ ಅಂದಾಗ ಆನ್ಸರ್ ಕೊಟ್ಟು ಬಂದೈತಿ. ಈಗ 82,424 ಬಂದೈತೆ. ಅದನ್ನಾಗ ಇದನ್ನ ಕಳೆದು ಬಿಡ್ಬೇಕು. 82,424ರಾಗ ನೋಡ್ರಿ 24,524ನ ತೆಗೆದೋಗಿರಿ. 4 4 ಹೋದ್ರೆ 0, 2 2 0, 14 5 ಕಳೆದ್ರೆ 9, 4 1 5 ಆಯ್ತು. 12ರಾಗ 5 ಕಳೆದಾಗ ಇಲ್ಲಿ 7, ಒಂದು ಕೈಲ 2 1 3 ಆಯ್ತು. 8ರಾಗ 3 ಕಳೆದ್ರೆ 5, 57,900. ಹೌದಾ? ನೋಡ್ರಿ 24,524ಕ್ಕೆ ಎಷ್ಟನ್ನು ಸೇರಿಸ್ಬೇಕೀಗ? 57,900 ಸೇರಿಸಿದಾಗ 82,424 ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಬರ್ತದೆ.
ಹೌದಾ? ಎಷ್ಟನ್ನು ಸೇರಿಸಿದಾಗ ಎಷ್ಟು ಬರ್ತದೆ ಅನ್ನೋದಾದ್ರೆ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ. ಅದ್ರ ಒಳಗಡೆ ಕ್ವಶನ್ಸ್ನ ಏನ್ ಬರ್ತದೆ ತೆಗೆದು ಹೋಗ್ಬೇಕು, ಅವಾಗ ಆನ್ಸರ್ ಬರ್ತದಲ್ಲ ಅದನ್ನ ನೀವು ಆನ್ಸರ್ನ ಹಾಕಿ ಬರ್ಬೇಕು. ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಈಸಿಯಾಗಿ 1 ಮಾರ್ಕ್ಸ್ ಸಿಗ್ತದ. ಇನ್ನ ನೆಕ್ಸ್ಟ್ ಗಡಿಯಾರದ ರಿಲೇಟೆಡ್ ನೋಡ್ರಿ, ಎಲ್ಲಾ ಚಾಪ್ಟರ್ನ ಕವರ್ ಮಾಡತ್ತೀನಿ. ಗಡಿಯಾರದ ಮೇಲೆ ಏನೇನು ಕ್ವಶನ್ಸ್ನ ಕೇಳ್ತಾನೆ, ಗಡಿಯಾರದ ಮೇಲೆ ಏನ್ ಕ್ವಶನ್ಸ್ನ ಕೇಳ್ತಾನೆ ನಿಮ್ಗ ಸರ್ AM ಮತ್ತು PM ಇಂದಾಗ ಎಷ್ಟೋ ಹುಡುಗರು ಕನ್ಫ್ಯೂಸ್ ಆಗ್ತದೆ. ಈಗ ಮಧ್ಯಾಹ್ನ, ಈಗ ಒಂದು ಉದಾಹರಣೆಗೆ ಬೆಳಗ್ಗೆ 3 ಗಂಟೆ, ಬೆಳಗ್ಗೆ ಅಂತಲ್ಲ ಒಟ್ಟ 3 ಗಂಟೆ 20 ನಿಮಿಷಕ್ಕೆ ಬೆಳಗ್ಗೆ ಅಂತ ತೋರಿ 3:20 AM ಒಬ್ಬ ವ್ಯಕ್ತಿ ಓದಲು ಕುಳಿತಿದ್ದಾನೆ. ಅವನು ಓದಲು ಮುಗಿಸಿದ್ದು 8 ಗಂಟೆ 20 ನಿಮಿಷ. ಹಾಗಾದ್ರೆ ಆತ ಓದಿದಂತ ಅವಧಿ ಎಷ್ಟು ಅಂತ ಕ್ವಶನ್. 3:20 ಇಂದ 8:20 ಅಂದ್ರೆ 3:20 ಇಂದ 4:20, 5:20, 6:20, 7:20, 8:20 ಟೋಟಲ್ ಎಷ್ಟು ಗಂಟೆ ಓದ? 5 ಗಂಟೆ ಓದಿದ. ಇದು ಸಿಂಪಲ್. ಇಂಥವು ಸಿಂಪಲ್. ಇಲ್ಲಕಪ್ಪ ಅಂದ್ರೆ ರೈಲ್ವೆ ಸಮಯಗಳನ್ನು ಕೊಡ್ತಾನೆ. ಗಂಟೆ ಏನಾಗಿದೆಪ್ಪ ಅಂದ್ರೆ ಸಮಯ 23 ಗಂಟೆ 40 ನಿಮಿಷ ಆಗಿದೆ. ಇದು 12 ಗಂಟೆಯ ಸಮಯದಲ್ಲಿ ಬದಲಾಯಿಸರಿ ಅಂತ ಕೊಟ್ಟ. 23 ಅಂದ್ರೆ ಏನಪ್ಪಾ ಅಂದ್ರೆ 11 ಗಂಟೆ 40 ನಿಮಿಷ ಅನ್ನ. ಇದು AM ದಾಗ ಬರೀಬೇಕು PM ದಾಗ ಬರೀಬೇಕು ಕನ್ಫ್ಯೂಸ್. ಇದನ್ನ ಯಾವಾಗ್ಲೂ PM ದಾಗ ಬರೀಬೇಕು. ಯಾಕೆ PM ದಾಗ ಬರೀಬೇಕಪ್ಪ ಅಂದ್ರೆ 12 ಗಂಟೆಯ ಸಮಯವನ್ನ 12 ಗಂಟೆಯ ಮೇಲಿನ ಸಮಯಗಳನ್ನ ಯಾವಾಗ್ಲೂ ನಾವೇನ್ ಎದ್ರ ಬರೀಬೇಕಪ್ಪ ಅಂದ್ರೆ PM ದಾಗೆ ಬರೀಬೇಕಾಗ್ತದ. ಇದು ಏನಾಗ್ತದಪ್ಪ ಅಂದ್ರೆ ನಿಯಮ. 12 ಗಂಟೆ ಮೇಲಿನ ಸಮಯಗಳನ್ನು ಯಾವಾಗಲೂ ಎದ್ರ ಬರೀಬೇಕು PM ದಾಗೆ ನಾವು ಬರೀಬೇಕಾಗ್ತದೆ. ಕ್ಲಿಯರ್? ಇದು ಗಡಿಯಾರ. ಇನ್ನು ಗಡಿಯಾರದ ಮೇಲೆ ಮತ್ತೇನು ಕ್ವಶನ್ಸ್ ಕೇಳ್ಬೋದು? AM PM ಆಯ್ತು. AM ಅಂದ್ರೆ ಆಂಟಿ ಮೆರಿಡಿಯನ್ ಪೋಸ್ಟ್ ಮೆರಿಡಿಯನ್ ಅಂತ ಕರಿತೇವೆ. ಇವು ಗೊತ್ತಿರಬೇಕು. 12 ಗಂಟೆ ಮೇಲಿನ ಸಮಯಗಳನ್ನು ಯಾವಾಗಲೂ PM ದಾಗ ಬರೀರಿ, 12 ಒಳಗಿನೂ AM ದಾಗ ಬರೀರಿ. ಇನ್ನು ಗಡಿಯಾರ ಒಳಗೆ ನಿಮ್ಗೆ ಏನಾದರೂ ಹಿಂಗೆ ಕೂಡಿಸೋದು ಅದು ಕೇಳ್ಬೋದು. ಗಂಟೆ ಮತ್ತು ನಿಮಿಷಗಳನ್ನು ಕೂಡಿಸೋದು ಅದಕ್ಕೆ ಏನಪ್ಪ ಅಂದ್ರೆ ಬರೀರಿ. ಅಥವಾ 1 ಗಂಟೆಗೆ ಎಷ್ಟು ನಿಮಿಷಗಳು ಅಂತ ಕ್ವಶನ್ಸ್ ಕೇಳ್ತಾರೆ. 1 ಗಂಟೆಗೆ 60 ನಿಮಿಷ ಅಂತ ಇರ್ತೀವಿ. ಈಗ ಆಲ್ರೆಡಿ 1 ಗಂಟೆಗೆ ಎಷ್ಟು ಸೆಕೆಂಡ್ ಅಂತ ಕ್ವಶನ್ಸ್ ಕೇಳೋಣ. 1 ಗಂಟೆಗೆ 60 ನಿಮಿಷ ಆದ 1 ನಿಮಿಷಕ್ಕೆ 60 ಸೆಕೆಂಡ್ ಅಂತ ಕೇಳ್ತೀವಿ. ಹಾಗಾದ್ರೆ 1 ಗಂಟೆಗೆ ಎಷ್ಟು ಸೆಕೆಂಡ್ಸ್ಗಳಾಗ್ತವಪ್ಪ ಅಂದಾಗ 6 36 ಇದೊಂದು 0 ಇದೊಂದು 0 3600 ಸೆಕೆಂಡ್ಸ್ಗಳು. ಇದು ನೆನಪಿಟ್ಕೊಳ್ಳಿ. 1 ಗಂಟೆಗೆ ಎಷ್ಟು ಸೆಕೆಂಡ್ಗಳಂದಾಗ 3600 ಸೆಕೆಂಡ್ಗಳು. ಇದು ಕ್ವಶನ್ಸ್ ಕೇಳಿದ್ದಾನೆ. ಹೌದಾ? ಈ ತರ ನಿಮ್ಗೆ ನಾನು ಒಂದಿಷ್ಟು ಟಾಪಿಕ್ಗಳನ್ನು ತೊಗೊಂಡು ಇಲ್ಲಿ ಹೇಳಿದ್ದೀನಿ. ಇನ್ನು ಭಾಗ 2 ಒಳಗಡೆ ಇನ್ನೊಂದಿಷ್ಟು ಟಾಪಿಕ್ಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿರ್ತೀನಿ. ಅವು ಕೂಡ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗ್ತಿರ್ತವೆ. ನಮ್ಮ ಚಾನಲ್ ಏನು ಮಾಡ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿ ಲಾಂಗೆಸ್ಟ್ ವಿಡಿಯೋಗಳು ಅಪ್ಲೋಡ್ ಆಗಂಗಿಲ್ಲ. ಅದರ ಸಲುವಾಗಿ ಪಾರ್ಟ್ 1ನೇ ಹಂತದ ಒಳಗಡೆ ಇಷ್ಟು ಹೇಳಿದ್ದೀನಿ. ಪಾರ್ಟ್ 2 ಒಳಗಡೆ ಇನ್ನೊಂದಿಷ್ಟು ಚಾಪ್ಟರ್ಗಳನ್ನ ಒಂದು 10-15 ಚಾಪ್ಟರ್ ಅವಕ್ಕೂ ಹೇಳ್ತಿರ್ತೀನಿ. ಅದನ್ನು ವಿಡಿಯೋಗಳನ್ನ ನಾವು ಆದಷ್ಟು ಬೇಗ ಅಪ್ಲೋಡ್ ಆಗ್ತದೆ. ಅದನ್ನು ಕೂಡ ನೋಡ್ಕೊಡ್ರಿ. ಧನ್ಯವಾದಗಳು.